ಅವಾಚ್ಯ ಶಬ್ದಗಳನ್ನಾಡಿ ನಿಂದಿಸಿದರು, ನಿಂದಿ ಕಳುಹಿಸಿದರು ಅಣ್ಣ. ಅಘಾತವಾಯಿತು ಲಕ್ಷ್ಮಣ, ಅಘಾತವಾಯಿತು. ನಡೆ, ಅದು ಸಾರಂಗವಲ್ಲ, ಮಾರೀಚನೆ ಸಾರಂಗ ರೂಪದಿಂದ ಬಂದು ಆ ರೀತಿ ಕೂಗಿದನು. ನಡೆ, ಜಾಗ್ರತೆಯಾಗಿ ಹೋಗಿ ಜಾನಕಿಯನ್ನು ನೋಡೋಣ. ಸೀತಾ, ಜಾನಕಿ, ವೈದೇಹಿ. ಲಕ್ಷ್ಮಣ, ಜಾನಕಿಯು ಕಾಣುತ್ತಿಲ್ಲವಲ್ಲ? ಗೋದಾವರಿ ತೀರದಲ್ಲೇನಾದರೂ ಇರುವಳೇನು ನೋಡಿಕೊಂಡು ಬಾ. ಸೀತಾ, ಧರಣಿ ಜಾತೆ ಮಾತೆ ಸೀತೆ ಕಣದಾದಳೆ ರಾಮ ಕಾಣದಾದಳೆ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ ನಿನ್ನ ವಿರಹದಿಂದ ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮನು. ಧರಣಿದಾದೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಜನ ಮೃಗವ ಬಯಸಿದೆ ಏಕೆ? ಅಮ್ಮ ಜನನಿ ಮಾತಾ ಜನನಿ ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಪೇಳಲಿ ರಾಮಗೆ? ಕಾಂಚನ ಮೃಗವ ಬಯಸಿದೆ ಏಕೆ? ಏನ ಪೇಳಲಿ ರಾಮಗೆ? ಇನ್ನೇಗೆ ತೋರಲಿ ಮುಖವನು ನಾ? ಇನ್ನೇಗೆ ತೋರಲಿ ಮುಖವನು ನಾ? ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಲಕ್ಷ್ಮಣ, ಜಾನಕಿಯು ಸಿಕ್ಕಿದಳೆ. ಎಲ್ಲಿ ಹುಡುಕಿದರು ಮಹಾದೇವರ ನೆಲೆಯು ಕಾಣಲಿಲ್ಲವಣ್ಣ. ಮೋಸವಾಯಿತು ಲಕ್ಷ್ಮಣ, ಮೋಸವಾಯಿತು.
ನಾವು ಇಲ್ಲದ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪಹರಿಸಿರುವಂತೆ ಕಾಣುತ್ತಿರುವುದು. ಲಕ್ಷ್ಮಣ, ಅಣ್ಣ, ಇನ್ನೆಲ್ಲಿ ಹುಡುಕಲಿ ನನ್ನ ಸೀತೆಯನ್ನು, ಇನ್ನೆಲ್ಲಿ ಹರಸಲಿ ನನ್ನ ಜಾನಕಿಯನ್ನು. ಸೀತಾ, ಜಾನಕಿ! ರಾಮದೊಳು ನಿನ್ನ ಅದು ಕದ್ದೈದರೋ ಸೀತಾ. ರಾಮದೊಳು ನಿನ್ನ ಅದು ಕದ್ದೊಯ್ದರೋ ಮೃಗಂಗಳೇ ಸಿರಿ ಇಂದವೋ ಕಾಣೆ. ಕ್ರೂರ ಮೃಗಂಗಳೇ ಸಿರಿ ಅಯ್ಯೋ ಎನ್ನ ಜಾನಕಿಯೇ. ಅಯ್ಯೋ ಎನ್ನ ಜಾನಕಿಯೇ, ಮಮ ಪ್ರಾಣ ನಾಯಕಿಯೇ, ತೊರೆದಲ್ಲಿ ಓದೇ ಸೀತಾ. ಸೀತಾ, ಸೀತಾ, ಜಾನಕಿ! ಸೀತಾ, ಅದು ಕದ್ದೊಯ್ದರೋ ಕ್ರೂರ ಮೃಗಂಗಳೇ ಸಿರಿ ಎಂದವೋ ಕಾಣೆ. ಅಯ್ಯೋ ಎನ್ನ ಜಾನಕಿಯೇ, ನಮ್ಮ ಪ್ರಾಣ ನಾಯಕಿಯೇ, ತೊರೆದಲ್ಲಿ ಓದೇ ಸೀತಾ. ಸೀತಾ, ಸೀತಾ, ಅಗ್ರಜ, ಯಾವುದೋ ಪಕ್ಷಿಯು ಬಿದ್ದು ಇದೇನಾದರೂ ಪಕ್ಷಿಯು ನಮ್ಮ ಮಾತೆಯನ್ನು ನುಂಗಿರಬಹುದೇ? ರಾಮಚಂದ್ರ, ತಮ್ಮ ಅಪ್ಪಣೆಯಂತೆ ಆಜ್ಞೆಯನ್ನು ಕೊಟ್ಟರೆ ಇದನ್ನು ಸಂಹಾರ ಮಾಡಿಬಿಡು. ರಾಮಚಂದ್ರ, ಬೇಡ ಲಕ್ಷ್ಮಣ, ಬೇಡ. ರಾಮಚಂದ್ರ, ಆತನು ನನ್ನ ನಾಮಸ್ಮರಣೆ ಮಾಡುತ್ತಿದ್ದಾನೆ. ಬಾ, ಬಳಿಗೆ ಹೋಗಿ ವಿಚಾರಿಸೋಣ. ರಾಮಚಂದ್ರ, ರಾಮಚಂದ್ರ. ಅಯ್ಯ ಪಕ್ಷಿರಾಜ, ನೀನು ಯಾರು? ನಿನ್ನ ಈ ದುರವಸ್ಥೆಗೆ ಕಾರಣವೇನು? ಋಷಿಕುಮಾರರಂತೆ ಕಾಣುತ್ತಿರುವ ಧನುರ್ಧಾರಿಗಳಾದ ತಾವುಗಳಾರು? ಅಯ್ಯ, ನಾವುಗಳು ದಶರಥ ಪುತ್ರ ಶ್ರೀರಾಮಚಂದ್ರ. ಈತನು ನನ್ನ ಸಹೋದರ ಲಕ್ಷ್ಮಣ. ರಾಮಚಂದ್ರ,
ಲಕ್ಷ್ಮಣ ಕುಮಾರ, ನಾನು ನಿಮ್ಮ ತಂದೆಯ ಮಿತ್ರನಾದ ನನ್ನನ್ನು ಜಟಾಯು ಎಂದು ಕರೆಯುವರು. ಆ ದಶಕಂಠ ರಾವಣನು ಸೀತಾ ಮಾತೆಯನ್ನು ಅಪಹರಿಸಿಕೊಂಡು ಹೋಗುವ ಸಮಯದಲ್ಲಿ ಅಡ್ಡಲಾಗಿ ಬಂದ ಕಾರಣ ಮೋಸದಿಂದ ನನ್ನ ಈ 2 ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದರು. ಆಗ ಸೀತಾಮಾತೆಯು ಈ ವರ್ತಮಾನವನ್ನು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿಸುವ ತನಕ ಪ್ರಾಣದಿಂದ ಇರುವುದೆಂದು ಆಶೀರ್ವದಿಸಿದರು. ನನಗೆ ಬೇಗ ಮೋಕ್ಷವನ್ನು ಕೊಡು ತಂದೆ, ನನಗೆ ಬೇಗ ಮೋಕ್ಷವನ್ನು ಕೊಡು. ಜಟಾಯು, ಕೊನೆಗೂ ನಮಗೋಸ್ಕರ ಪ್ರಾಣ ಬಿಟ್ಟೆಯಾ? ಲಕ್ಷ್ಮಣ ಅಣ್ಣ, ನಮ್ಮ ತಂದೆಯ ಮಿತ್ರನಾದ ಈತನಿಗೆ ಅಂತ್ಯ ಸಂಸ್ಕಾರಗಳನ್ನು ಮುಗಿಸಿ ನಂತರ ಮುಂದೆ ಹೋಗೋಣ. ಹಾಗೆ ಆಗಲಿ. ಸೋಮಮುಖಿ ಸಖಿಯೇ जानकी शुभा आए सीता जानकी जाए सोममुखी सखिये जानकी शुभता सीता सरस लीला चिगुरे श्रृंगार लहरे जानकी सीता सरस लीला के गोरे गार लहरे जानकी सीता सरस लीला चिगुरे श्रृंगार नगरे सरस लीला चिगुरे श्रृंगार नगरे सरस लीला अनुपमाने वनरुहालोच सीता जानकी अनुपमा
ಸೀತಾ 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 ಜಾನಕಿ ತಮ್ಮನೇ ಸೀತಾ ಲಕ್ಷ್ಮಣ ಅನುಪಮಾನಿ ವನರುಗಾಲೋಚನೆ ಜಾನಕಿ ಅನುಪಮ ನೀರೇ ಒಂದರೋ ಕಾಲೋ ಔತನೆ ಜಾನಕಿ ಅನುಪಮಾನೇ ಸೀತಾ ಲಕ್ಷ್ಮಣ ಶಾಂತರಾಗಿ ಅನುಪಮ ನೀರೇ ಲೋಚನೆ ಪ್ರೇಮ ಜಾಯೇ ಸೋಮಮುಖಿಯೇ जानकी सुभक्ता मजा आए ಲಕ್ಷ್ಮಣ ಅಣ್ಣ ಇನ್ನೆಲ್ಲಿ ಹುಡುಕಲಿ ನನ್ನ ಸೀತೆಯನ್ನು, ಇನ್ನೆಲ್ಲಿ ಹರಿಸಲಿ ನನ್ನ ಜಾನಕಿಯನ್ನು. ಅಣ್ಣ ನೀವೇ ಹೀಗೆ ಪರಿತಪಿಸಿದರೆ ನಮ್ಮನ್ನು ಸಂತೈಸುವರ ಧೈರ್ಯದಿಂದ ನಡೆಯೋಣ, ಮುಂದೆ ಹೋಗಿ ಮಾತೆಯವರ ನೆಲೆಯನ್ನು ತಿಳಿಯೋಣ. ಇನ್ನೆಲ್ಲಿ ಹುಡುಕಲಿ ನನ್ನ ಸೀತೆಯನ್ನು, ಇನ್ನೆಲ್ಲಿ ಹರಿಸಲಿ ಜಾನಕಿಯನ್ನು. ಕಂಡಿರೇ ಆವರೆಯೇ ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೇ ವಲ್ಲವಾಧರೆಯ ನನ್ನ ಸೀತೆಯ ಕಂಡಿರೇ ಸೀತಾ ಇಲ್ಲ ಲಕ್ಷ್ಮಣ ಇಲ್ಲ,
ಎಷ್ಟು ಹುಡುಕಿದರೂ ನನ್ನ ಜಾನಕಿಯ ಸುಳಿವೇ ಸಿಗುತ್ತಿಲ್ಲ. ಸೌಮಿತ್ರಿ, ಅಣ್ಣ, ಸೌಮಿತ್ರಿ, ಅಗ್ರಜ, 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂದಿರುಗಿದಾಗ ಪರಿಜನರು, ಪುರಜನರು, ಮಾತೆಯವರು ರಾಮ ರಾಮ ಸೀತೆಯಲ್ಲಿ, ಜನಕ ಸುತೆ ಎಲ್ಲಿ ಎಂದು ಕೇಳಿದರೆ ನಾನು ಏನೆಂದು ಉತ್ತರಿಸಲಿ ಲಕ್ಷ್ಮಣ? ನಾನು ಏನೆಂದು ಉತ್ತರಿಸಲಿ? ಅಣ್ಣ, ಇಲ್ಲ ಲಕ್ಷ್ಮಣ, ಇಲ್ಲ. ಈ ಅಪಮಾನವನ್ನು ನಾನು ತಾಳಲಾರೆ. ಅದೋ ಅಲ್ಲಿ ಕಾಣುತ್ತಿರುವ ಪರ್ವತದಿಂದ ಹೊರಳಿ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ನಿಮ್ಮನ್ನು ಕಳೆದುಕೊಂಡು ನಾನು ಹೇಗೆ ಜೀವಿಸಲಿ? ನಡೆ ಅಣ್ಣ, ನಾನು ನಿಮ್ಮನ್ನೇ ಹಿಂಬಾಲಿಸುವೆನು. ಆಂಜನೇಯ! ಆಂಜನೇಯ! ಬೇಗ ಬಾ! ಬೇಗ ಬಾ! ಆಂಜನೇಯ! ಅಲ್ಲಿ ನೋಡು, ಯಾರೋ ಇರುವರು ಋಷಿಕುಮಾರರು ಕಬಂಧ ರಾಕ್ಷಸನನ್ನು ಪರ್ವತವೆಂದು ತಿಳಿದು ಭ್ರಾಂತಿಯಿಂದ ಹತ್ತುತ್ತಿರುವರು. ಅವರನ್ನು ಜಾಗೃತವಾಗಿ ಹಿಂದಕ್ಕೆ ಕರೆದುಕೊಂಡು ಬಾ. ಹೋಗು! ಋಷಿಕುಮಾರರೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧನ ರಾಕ್ಷಸನು ಪರ್ವತಾಕಾರದಲ್ಲಿ ಬಿದ್ದಿರುವರು. ಹಿಂದಿರುಗಿ, ಹಿಂದಿರುಗಿ. ಏನು? ಕಬಂಧನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನೆ. ಲಕ್ಷ್ಮಣ, ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುತ್ತೇನೆ. ಇಬ್ಬರು ಸೇರಿ ಇವನನ್ನು ಸೀಳಿ ಹಾಕೋಣ. ಲಕ್ಷ್ಮಣ, ಅಣ್ಣ, ಕಬಂಧನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಸೂಚಿಸುತ್ತಿರುವು. ಆದ್ದರಿಂದ ಇಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ನಂತರ ಮುಂದೆ ಹೋಗೋಣ. ಅಣ್ಣ, ತಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುವುದಾದರೆ ಹಾಗೇ ಆಗಲಿ ಅಣ್ಣ. ಹೊನರುಗಲ್ಲೋತನ ಯಾರಿವರ ಹೊಂದಿಪೆ ಯೋಗ್ಯರು ತೋರುವರ. ಹೊನರುಗಲ್ಲೋತನ ಯಾರಿವರ ಹೊಂದಿಪೆ ಯೋಗ್ಯರು ತೋರುವರ. ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಹ. 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 ವಿಶ್ವಮೂರ್ತಿಗಳು ಇವರಿರಬಹುದೇ? ವಿಶ್ವಮೂರ್ತಿಗಳು ಇವರಿರಬಹುದೇ? ಅವನನ್ನು ಕಲ್ಲೋತನ ಯಾರಿವರ ಒಂದಿಪೆ ಯೋಗ್ಯರು ತೋರುವರ. ನಾರುಮಡಿಗಳ ಧರಿಸಿ ಹರೇಕೆ, ಶಿರದಲ್ಲಿ ಜಡೆಗಳ ಕಟ್ಟಿ ಹರೇಕೆ.
ನಾರು ಮಡಿಗಳ ಧರಿಸಿ ಹರೇಕೆ ಶಿರದಲ್ಲಿ ಜಡೆಗಳ ಕಟ್ಟಿ ಹರೇ ಕರದಲ್ಲಿ ಚಾಪವ ಬಿಡಿದಿರಲಾಗ ಕರದಲ್ಲಿ ಚಾಪವ ಪಿಡಿದಿರಲೇಕೆ 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 ವೇದಮೂರ್ತಿಗಳು ಇವರಿರಬಹುದೇ ವೇದಮೂರ್ತಿಗಳು ಇವರಿರಬಹುದೇ ವನರು ಕಲೋಚನ ಯಾರಿವರ ವಂದಿತೆಯೋಗ್ಯರು ತೋರುವರ ವನರು ಹಲೋಚನ ಏನಾಶ್ಚರ್ಯವಿದು ಇವರಿಂದ ಆ ಕಬಂಧನ ಛಾಪವು ವಿಮೋಚನೆ ಆಯಿತು. ಅಂದ ಮೇಲೆ ಇವರು ಯಾರಾಗಿರಬಹುದು? ರಾಜಪುತ್ರರೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ಮುನಿಕುಮಾರರೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವರು. ಅಂದ ಮೇಲೆ ಇವರು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳಾಗಿರಬಹುದೇ ಅಥವಾ ಇಂದ್ರೋಪೇಂದ್ರರೇ? ರಜತಗಿರಿಯ ನಿರಿಯನಾಗಿ ರಂಜಿತ ಕಾಯನಾಗಿ ರಮಣೀಯವದನಾಗಿ ರಾರಾಜಿಸುತ್ತಿರುವ ಈತನು ರಾಜಶೇಖರನೇ? ಈತನೇ ಅರನಾಗಿದ್ದೊಡೆ ರಜತಗಿರಿಯ ಶಿಖರದ ಮೇಲ್ ಕುಳಿತು ಹರನ ಶಿರದಿ ಅರಿದು ದರೆಯನ್ನು ಧರಿಸಲು ಬಂದ ಆ ಪರಮ ಪಾವನೆ ಗಂಗೆ ತಾನೆ? ಇಲ್ಲ ಇಲ್ಲ, ಈತನು ಗಂಗಾಧರನಲ್ಲ. ಪ್ರಸನ್ನವದನನು ಪದ್ಮಾನಯನನು ಪದ್ಮಾಸನಾಗಿ ಪದ್ಮ ಸಂಭವನಾಗಿ ಕುಳಿತಿರುವ ಆ ಬ್ರಹ್ಮದೇವನೇ. ಕರದಿ ಕಂಠಾಣಿ ಇಲ್ಲ, ತುಳಸಿ ಜಪ ಸರಗಳಿಲ್ಲ, ಮೇಲ್ಶಿರವು ನಾಲ್ಕಿಲ್ಲ. ಈತನು ಸರಜಿತೋದ್ಭವನಲ್ಲ, ಸರಜಿತೋದ್ಭವನಲ್ಲ. ನೀಲಮೇಘ ಶ್ಯಾಮನಾಗಿ ನಿಸ್ಸೀಮ ಗುಣಧಾಮನಾಗಿ ನಿತ್ಯ ನಿರಂಜನ ರೂಪನಾದ ನಿರ್ಮಲಾಂತದಾಯಕನಾದ ಶ್ರೀಮನ್ನಾರಾಯಣವೇ. ಕರದಿ ಶಂಕುಚಕ್ರಗದ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮದೇಶ ಪ್ರಕಾಶಮಾನವಾದ ಕೌಸ್ತುಭ ಮಣಿಯಿಲ್ಲ, ಮಣಿಮುಕುಟ ರತ್ನಾಂಬನು ಧರಿಸಿಲ್ಲ. ಪರಿಶ್ಚಾಹಿ ಪ್ರಹ್ಲಾದ ವರದನು ಈತನಲ್ಲ, ಈತನಲ್ಲ, ಈತನಲ್ಲ. ಅಂದ ಮೇಲೆ ಇವರು ಯಾರಾಗಿರಬಹುದು? ಲಕ್ಷ್ಮಣ, ಈ ಶಾಖಾಮೃಗವನ್ನು ನೋಡಿದೆಯಾ? ಎಷ್ಟು ಶೋಭಾಯಮಾನವಾಗಿರುವುದು. ಕಬಂಧನ ವೃತ್ತಾಂತವನ್ನು ತಿಳಿಸಿದವರು ಈತನೇ ಇರಬಹುದೇ? ಆಶ್ಚರ್ಯ ಲಕ್ಷ್ಮಣ, ಆಶ್ಚರ್ಯ. ಆತನ ಕಿವಿಗಳನ್ನು ನೋಡು, ಆತನ ಕಿವಿಗಳಲ್ಲಿ ರಾಗಾಯಿಸುತ್ತಿರುವ ಕರ್ಣ ಕುಂಡಲಗಳನ್ನು ನೋಡು. ಕೋಟಿ ಸೂರ್ಯ ಪ್ರಕಾಶದಿಂದ ಹೊಳೆಯುತ್ತಿರುವುದು. ಇಂತಿವರ ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ
ಇವರ ನುಡಿಯ ಬಹುದೂರದಲ್ಲಿ ಕೇಳಿ ಆ ಆ ಆ ಮುನ್ನೊಂದ ನುಡಿಯ ನುಡಿ ನುಡಿಯೇ ಯಮ್ಮಮ್ಮ ಮುನ್ನೊಂದ ನುಡಿಯ ನುಡಿಯ ನುಡಿ ನಿಜದಿ ಸಮ್ಮತವಾಯ್ತು ತಿಳಿಯೇ ರಕ್ಷಿಸುವ ದೊರೆ ಬಂದ ಎಲ್ಲ ರಕ್ಷಿಸುವ ದೊರೆ ಬಂದ ಚಿಂತೆಯಿಲ್ಲೇ ತಕಯ್ಯ ಆನಂದ 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 ಧನ್ಯನಾದೆ ಧನ್ಯನಾದನು ದಿವ್ಯ ಜಗಂಗಳಲ್ಲಿ ಧನ್ಯನಾದನು ದಿವ್ಯ ಜಗಂಗಳಲ್ಲಿ ಪೂರ್ವ ಪುಣ್ಯನಾದನು ಕ್ಷಣಾರ್ಧದಲ್ಲಿ ಕರಿವರ್ಣ ಲಕ್ಷ್ಮಿ ವಿನೋದ ಕರಿ ವರದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಪ್ರತ್ಯಕ್ಷನಾದ ಏನಾಶ್ಚರ್ಯವಿದು, ನನ್ನ ಕರ್ಣ ಕುಂಡಲಗಳು ಯಾರಿಗೂ ಗೋಚರಿಸತಕ್ಕದಲ್ಲ. ಅಂದ ಮೇಲೆ ಇವರಿಗೆ ಗೋಚರಿಸಬೇಕಾದರೆ ನನ್ನ ತಾಯಿ ಆದ ಅಂಜನಾದೇವಿಯು ಹೇಳಿದ ಮಾತು ಇಂದಿಗೆ ಸತ್ಯವಾಯಿತೆ. ಮಗು ಮಾರುತಿ, ಈ ನಿನ್ನ ಕರ್ಣ ಕುಂಡಲಗಳು ಯಾರಿಗೆ ಗೋಚರಿಸಬಹುದು? ಅವರೇ ಮಾನವ ಅವತಾರಿಯಾದ ಶ್ರೀಮನ್ನಾರಾಯಣನೆತ್ತಲು ಅವರ ಪಾದಸೇವೆಯನ್ನು ಮಾಡಿ ಧನ್ಯನಾಗಲಿ ಎಂದಿದ್ದರು. ಆದ್ದರಿಂದ ನನ್ನ ಮನದ ಅನುಮಾನಕ್ಕೋಸ್ಕರವಾಗಿ ಇವರ್ಯಾರೆಂದು ನಾನೇ ಸಮೀಪಕ್ಕೆ ಹೋಗಿ ತಿಳಿದುಕೊಳ್ಳುವೆನು. ರವಿಶಶಿಗಳಂತೀರ್ಪ ರವಿಶಶಿಗಳಂತೀರ್ಪ ರಮ್ಯ ಮೂರ್ತಿಗಳ ರಮಣೀಯಮ್ಮದ ನಾಮದೇವನು ರವಿ
ಶಶಿಗಳಂತಿರ್ಪ ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರೋ ರಮಣೀಯ ನಾಮದೇವನು ಹೇಳಿ ಮುದಿಕುಲದ ಶ್ರೀ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈನ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರೇ ಸಾರ್ವಭೌಮರೇ ಚಿರದಿ ಚೀರವಲ್ಕಗಳಿಗೆ ಶ್ರಮದೊಳಿವನದಿ ಸಂಚರಿಸಲೇಕೆ ಈರೇಳು ವರ್ಷ ಈರೇಳು ವರ್ಷ ಈ ರೂಪದಿಂದಿರಲೆಮ್ಮ ಈ ವನವಾಸವನುಭವಿಸೇ ಈ ರೂಪದಿಂದಿರಲಮ್ಮ ಜನಕನಾಗ್ನೇ ಹೇ ಕೋಪಿರೆಲ್ಲಿಗೆ ಮುಂದೆ ಕೋಪಿರೆಲ್ಲಿಗೆ ಮುಂದೆ ಪಾಮರಾತ್ಮರ ಬೇಳಿ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನೋ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪಾಪಿ ರಾವಣನೆನ್ನ ಪತ್ನಿಯನ್ನು ಕದ್ದೊಯ್ದ ಪಥವರಿಯದೆ ಇರೇ ಹೋಗುತ್ತಿರುವಯ್ಯ ಅನಿತಾದೊಡೆ ಅನಿತಾದೊಡೆ ಆಭರಣಗಳ ರವಿವು ನೋಡಿರಯ್ಯ ಅನಿತಾ ಅನಿತಾಧೊಡೆ ಆಭರಣಗಳ ರವಿವು ನೋಡಿರಯ್ಯ ಹಾರ್ಥದನಿಯಲ್ಲಿ ಓರ್ವಳು ಯಸದಳಲ್ಲಿ
ಎಸೆದಳಲ್ಲಿ ಅಕಟ ಅಕಟ ಕಟ ಕಟ ಕಂಡೆನ ಸೇತೆಯಾಭರಣಗಳ ಕಟ ಕಟ ಕಂಡೆನ ಸೀತೆಯಾಭರಣಗಳ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂದು ಸೀತಾ ಅಯ್ಯ ಅಯ್ಯ ಯಾರಾದೊಡೆ 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 ನಮ್ಮ ಪ್ರಾಣ ನೀನು ಬೇರಲ್ಲ ವಾಯುನಂದನನು ನಾನು ರಾರಾಜಿಸೈ ಪರಮ ಭಕುತ ನೀನು ಶ್ರೀರಾಮದೂತ ಹನುಮಂತ ನಾನು 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 ಅರಿತಿದ್ದೆ ದೇವರ ಮಂದಿರಕ್ಕೂ ಗುರು ಹಿರಿಯರ ಸನ್ನಿಧಿಗೂ ಹಾಗೂ ಮಕ್ಕಳಿರುವ ಮನೆಗೆ ರಿತ್ತ ಹಸ್ತದಿಂದ ಹೋಗಬಾರದೆಂಬುದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲಿ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ಹುಡುಕಿ ತಂದು ಇವರ ಪಾದಗಳಿಗೆ ಅರ್ಪಿಸಿ ನಾನು ಧನ್ಯನಾಗುವೆನು. ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ನಾನಮಿಸುವೆ ಪೊರೆದೀನ ದಯಾನಿಧಿ ನಾನಮಿಸುವೆ ಪೊರೆದೀನ ದಯಾನಿಧಿ ನಿಕೇತನ ಪಲಯ ಮಾಂ ನಿಕೇತನ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ಅಮ್ಮ ನಿನ್ನ ನುಡಿ ನಂಬಿದೆ ನಮ್ಮ ದಂಡನ ಮಾಡೋ ಮಾನ್ಯನ ಪ್ರಭುವೆ ದಂಡನ ಮಾಡೋ ಮಾನ್ಯನ ಪ್ರಭುವೇ ಶ್ರೀನಿಕೇತನ ಪಾಲಯ ಮಾಂ ಶ್ರೀನಿಕೇತನ
ರಾಮಚಂದ್ರಾಯ ವೇದಸ್ಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸ್ಸೇ ರಘುನಾಥಾಯ ನಾಥಾಯ ಸೀತಾಯಂ ಪತಯೇ ನಮಸ್ತೆ ನಮಸ್ತೆ ನಮಃ. ಓ ರಾಘವ ದಾಶರಥಿ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತಂದೆ. ಬ್ರಹ್ಮಚರ್ಯಾಶ್ರಮದ ನನ್ನನ್ನು ತಮ್ಮ ಪಾದ ಸೇವಕರನ್ನಾಗಿ ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುವೆನು ದೇವ. ಅಯ್ಯ, ನಿನ್ನ ಭಕ್ತಿ, ಶ್ರದ್ಧೆ, ವಿನಯ, ವಿಶ್ವಾಸಗಳಿಗೆ ನಮಗೆ ಬಹಳ ಸಂತೋಷವಾಯಿತು. ನಿನ್ನ ಹೆಸರೇನು, ನಿನ್ನ ವೃತ್ತಾಂತವೇನು, ಅಲ್ಲದೆ ನೀನಿಲ್ಲಿ ವಾಸ ಮಾಡಲು ಕಾರಣವೇನು? ದೇವದೇವ, ಕೇಸರಿ ಎಂಬ ಕಪಿಕುಲ ಅಧ್ಯಕ್ಷರ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯು ದೇವರ ವರ ಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು ದೇವ. ದೇವ, ಇಲ್ಲಿಯೇ ಸ್ವಲ್ಪ ದೂರದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನಿರುವನು. ತಾವು ದಯಮಾಡಿ ಅಲ್ಲಿಗೆ ಬಂದರೆ ಆತನಿಗೂ ನಿಮಗೂ ಸಖ್ಯ ಬೆಳೆಸುವನು ದೇವ. ಮಾರುತಿ, ದೇವ, ಮಾರ್ಗಾಯಾಸದಿಂದ ಬಹಳವಾಗಿ ದಣಿದು ಬಂದಿರುವುದು. ಆದ್ದರಿಂದ ನಿನ್ನೊಡೆಯನಾದ ಸುಗ್ರೀವ ರಾಜನನ್ನು ಇಲ್ಲಿಗೆ ಕರೆತರುವೆಯಾ? ದೇವ, ಮಹದಾಜ್ಞೆ ಮಹದಾಜ್ಞೆ. ಓ ಸುಗ್ರೀವರಾಜ, ಆಂಜನೇಯ, ಬೇಗ ಬಾ ಬೇಗ ಬಾ. ಈಗ ಬಂದೆ, ಈಗ ಬಂದೆ. ಶತ್ರು ಪಕ್ಷದವರಲ್ಲ, ನಮ್ಮನ್ನು ಉತ್ತರಿಸಲು ಬಂದಿರುವ ಜಗದೊಡೆಯರಾದ ರಾಮ ಲಕ್ಷ್ಮಣರು. ಅವರಲ್ಲಿ ಬಂದು ನಿನ್ನ ಕಷ್ಟಗಳನ್ನು ಭಿನ್ನವಿಸಿಕೋ, ನಮ್ಮ ವಂಶವೇ ಪಾವನವಾಗುವುದು. ರಾಮಚಂದ್ರ ಪ್ರಭು, ನಮಸ್ಕರಿಸುವೆನು. ಸುಗ್ರೀವ ರಾಜ, ನಿನಗೆ ಮಂಗಳವಾಗಲಿ. ನಿನ್ನ ವೃತ್ತಾಂತವೇನು, ನೀನಿಲ್ಲಿ ವಾಸ ಮಾಡಲು ಕಾರಣವೇನು? ಪ್ರಭು, ಕಿಷ್ಕಿಂಧಧಿಪತಿಯಾದ ವಾಲಿಯು ನಾನು ಅಣ್ಣ ತಮ್ಮಂದಿರು. ಒಂದು ದಿನ ದುಂದುಬಿ ಎಂಬ ರಾಕ್ಷಸನು ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದನು. ನಮ್ಮಗ್ರಜನು ಆತನ ವಿರುದ್ಧ ಯುದ್ಧಕ್ಕೆ ನಿಂತನು. ಆ ರಾಕ್ಷಸನು ಹಿಂದಕ್ಕೆ ಸರಿಯಲು ನಮ್ಮ ಅಗ್ರಜನು ಆತನನ್ನು ಹಿಮ್ಮೆಟ್ಟಿ ಹೋದನು. ನಾನು ಕೂಡ ಅವರನ್ನು ಹಿಂಬಾಲಿಸಿದೆ. ಪ್ರಭು, ಆ ರಾಕ್ಷಸನು ಒಂದು ದೊಡ್ಡ ಗುಹೆಯೊಳಕ್ಕೆ ಓಡಿ ಹೋದನು. ನಮ್ಮ ಅಗ್ರಜನು ನನ್ನನ್ನು ಗುಹೆಯ ಮುಖ್ಯ ದ್ವಾರದಲ್ಲಿ ಕಾವಲಿರಿಸಿ ನಮ್ಮ ಅಗ್ರಜನು ಕೂಡ ಒಳಕ್ಕೆ ಓಡಿ ಹೋದನು. ವರ್ಷ ಕಾಲ ಕಳೆದರೂ ಯಾರೊಬ್ಬರೂ ಹೊರಕ್ಕೆ ಬಾರಲೇ ಇಲ್ಲ. ವರ್ಷದ ನಂತರ ಆ ಗುಹೆಯೊಳಗಿನಿಂದ ರಕ್ತವು ಚಿಮ್ಮಿ ಚಿಮ್ಮಿ ಬರುತ್ತಿತ್ತು. ಅದನ್ನು ಕಂಡು ನಾನು ನಮ್ಮ ಅಣ್ಣನೇ ಮೃತಪಟ್ಟಿರಬಹುದೆಂದು ತಿಳಿದು ಆ ಗುಹೆಯ ದ್ವಾರಕ್ಕೆ ದೊಡ್ಡದಾದ ಬಂಡೆಯೊಂದನ್ನು ಮುಚ್ಚಿ ಪಟ್ಟಣಕ್ಕೆ ಬಂದು ಪಟ್ಟಾಭಿಷೇಕಕ್ಕೆ ಸಿದ್ಧನಾದೆ. ನಂತರ ಆ ದುಂದುಬಿ ರಾಕ್ಷಸನ್ನು ಕೊಂದ ನಮ್ಮ ಅಣ್ಣನು ನಾನು ಮುಖ್ಯ ದ್ವಾರದಲ್ಲಿ ಇಲ್ಲದಿರುವುದನ್ನು ಕಂಡು ನನ್ನ ತಮ್ಮನು ನನ್ನ ಸಾವನ್ನೇ ಬಯಸಿದ್ದಾನೆ ಎಂದು ಕೋಪಗೊಂಡು ನನ್ನನ್ನು ಕೊಲ್ಲಲೆತ್ತಿಸಿದನು. ನಾನು ಆತನಿಗೆದಿರಿ ಈ ಭೂಮಂಡಲವನ್ನೆಲ್ಲ ಸಂಚಾರ ಮಾಡಿ ಎಲ್ಲಿಯೂ ನಿಲ್ಲಲು ನೆಲೆ ಸಿಕ್ಕದೆ ಕಡೆಯದಾಗಿ ಈ ಋಷ್ಯಮುಖ ಪರ್ವತಕ್ಕೆ ಬಂದು ನೆಲೆಸಿರುವೆನು. ಪ್ರಭು, ಆದರೆ ನಮ್ಮ ಅಣ್ಣನು ಮಾತ್ರ ಇಲ್ಲಿಗೆ ಬರಲಾರನು. ಆತನು ಇಲ್ಲಿಗೆ ಬಾರದಿರಲು ಕಾರಣವೇನು ಸುಗ್ರೀವರಾಜ? ಪ್ರಭು, ಆ ದುಂದುಬಿ ರಾಕ್ಷಸನನ್ನು ಕೊಂದು ಆತನ ಕಳೆಯ ಬರಗಳನ್ನು ಕಿತ್ತೆಸೆಯುವಾಗ ಇಲ್ಲೇ ವಾಸವಾಗಿದ್ದ ಮತಂಗ ಮಹರ್ಷಿಗಳ ಆಶ್ರಮಕ್ಕೆ ಬಂದು ಬಿದ್ದವು. ಮಹರ್ಷಿಗಳು ಕೋಪಗೊಂಡು ಕುಪಿತರಾಗಿ ಯಾರು ನಮ್ಮ ಆಶ್ರಮವನ್ನು ಅಪವಿತ್ರಗೊಳಿಸಿರುವರೋ ಅವರೇನಾದರೂ ಇಲ್ಲಿಗೆ ಬಂದರೆ ಅವರ ತಲೆ ಸಹಸ್ರವಾಗಲಿ ಎಂದು ಶಾಪವಿತ್ತಿರುವರು. ಪ್ರಭು, ಆದ್ದರಿಂದ ನಮ್ಮ ಅಗ್ರಜನು ಇಲ್ಲಿಗೆ ಬರಲಾರ. ಅದು ಅಲ್ಲದೆ ನಮ್ಮ ಅಗ್ರಜನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಏನು? ನಿನ್ನ ಪತ್ನಿಯನ್ನು ಅಪಹರಿಸಿರುವನೇ? ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಬರಮಾಡುವಾಲಿಯನ್ನು ಅವನನ್ನು ಕೊಂದು
ಈ ಕಿಷ್ಕಿಂಧ ರಾಜ್ಯವನ್ನು ನಿನಗೆ ಪಟ್ಟ ಕಟ್ಟುತ್ತೇನೆ. ಆದರೆ ಸೀತಾನ್ವೇಷಣೆ ಕಾರ್ಯದಲ್ಲಿ ನನಗೆ ಸಹಾಯಕನಾಗಬೇಕು. ಆಗಲಿ ಪ್ರಭು, ಹಾಗೆ ಆಗಲಿ ಪ್ರಭು. ಪ್ರಭು, ವಾಲಿಯು ಸಾಮಾನ್ಯನಲ್ಲ. ಆತನನ್ನು ಜಯಿಸಬೇಕಾದರೆ ಅದು ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆ ವೃಕ್ಷಗಳನ್ನು ಯಾರು ಒಂದೇ ಬಾಣದಿಂದ ಕತ್ತರಿಸುವರೋ ಅವರಿಂದಲೇ ಆತನ ಮರಣವೆಂದು ಮಹರ್ಷಿಗಳ ಶಾಪವಿದೆ. ಪ್ರಭು, ಇದು ಪರೀಕ್ಷೆ ಎಂದು ತಿಳಿಯಬಾರದು. ಸುಗ್ರೀವರಾಜ, ಪ್ರಭು, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದು ಬರುವುದೇ? ಆಗಲಿ, ನಿನ್ನ ಮನದ ಅಭಿಮಾನವನ್ನು ಹೋಗಲಾಡಿಸಲು ಇದೋ. ಈಗ ಸಮಾಧಾನವಾಯಿತೆ? ಆಯಿತು ಪ್ರಭು, ಆಯಿತು. ಬರಮಾಡು ವಾಲಿಯನ್ನು, ಯುದ್ಧಕ್ಕೆ ಕರೆಯಬೇ ಅವನನ್ನು. ಆಂಜನೇಯ, ಶ್ರೀರಾಮರು ಹೇಳಿದ ಹಾಗೆ ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ. ವಾಲಿಯನ್ನು ಯುದ್ಧಕ್ಕೆ ಕರೆಯಲೇ. ನೀನು ನನ್ನ ಜೊತೆಯಲ್ಲೇ ಇರಬೇಕು. ಇಲ್ಲೇ ಇರುವುದು ಕರ ಯುದ್ಧಕ್ಕೆ. ನಿನ್ನ ಧೈರ್ಯದ ಮೇಲೆ ಕರೆಯುತ್ತಿರುವೆ. ಹಾಗಾದರೆ ಎಲ್ಲಿ ನನ್ನ ಗದೆ? ಆಂಜನೇಯ, ಮತ್ತೊಮ್ಮೆ ಹೇಳುತ್ತಿರುವೆ, ನೀನು ಇಲ್ಲೇ ಇರಬೇಕು. ಇಲ್ಲೇ ಇರುವನು, ಭಯಪಡಬೇಡ. ಕರವಾಲಿಯನ್ನು ಯುದ್ಧಕ್ಕೆ. ನಿನ್ನ ಧೈರ್ಯದ ಮೇಲೆ ಕರೆಯುತ್ತಿರುವೆ. ಏವೋ ಏಡಿಯಾದ ವಾಲಿ, ಈ ದಿನ ಜೀವಗೊಳ್ಳನಂತೆ ಎಲ್ಲಿ ಅಡಗಿ ಕುಳಿತಿರುವೆಯೋ? ಬಾರೋ ಯುದ್ಧಕ್ಕೆ, ಬಾರೋ ಯುದ್ಧಕ್ಕೆ. ಈ ಅಮಿತ ಪರಾಕ್ರಮಶಾಲಿ ವಾಲಿಯನ್ನು ಯುದ್ಧಕ್ಕೆ ಪ್ರಚೋದಿಸುವವನು ಯಾರೋ? ಸಹೋದರ ಸುಗ್ರೀವ. ನಾನು ಜೀವಗಳನ್ನೇನೋ ನನ್ನಿಂದ ತಲೆಮರೆಸಿಕೊಂಡು ಅಲೆಯುತ್ತಿದ್ದ ನೀನು ಇಂದು ನನ್ನನ್ನು ಸ್ವತಂತ್ರವಾಗಿ ಯುದ್ಧಕ್ಕೆ ಆಹ್ವಾನಿಸುತ್ತಿರುವೇನು? ಯಾವ ಯುದ್ಧವನ್ನು ಮಾಡುವೆ? ನಿಲ್ಲೋ ಗದಾ ಯುದ್ಧಕ್ಕೆ. ಸಿದ್ಧನಾಗೋ. ಸಿದ್ಧನಾಗು, ಸಿದ್ಧನಾಗೋ. ನನ್ನನ್ನು ಮನ್ನಿಸಣ್ಣ. ಸಾಯಿ ಮದಾಂಧ, ಈಗಲೂ ಸಹೋದರೆಂಬ ಅಭಿಮಾನದಿಂದ ಉಳಿಸಿರುವೆ. ಎಲ್ಲಿಯಾದ್ರೂ ಬದುಕಿಕೋ. ಮನ್ನಿಸಣ್ಣ, ನನ್ನನ್ನು ಮನ್ನಿಸಣ್ಣ. ಆಂಜನೇಯ, ಆಂಜನೇಯ, ಸಾಕಪ್ಪ, ಸಾಕು. ಈ ಹೊಡೆತಗಳು ಸಾಕು, ಇವರ ಸಹವಾಸವೂ ಸಾಕು. ಇವರನ್ನು ಬಂದ ದಾರಿಗೆ ಹಿಂದಿರುಗಿ ಹೋಗುವಂತೆ ಹೇಳಿಬಿಡುವ ಆಂಜನೇಯ. ಚಿಂತಿಸಬೇಡ, ಇದರಲ್ಲೇನೋ ವಿಷಯವಿರಬೇಕೆಂದು ತೋರುತ್ತಿರುವುದು. ದೇವಾ ದೇವಾ, ಈ ವಿಷಮ ಪರೀಕ್ಷೆ ಹೇತಕ್ಕೆ ದೇವ? ಚಿಂತಿಸಬೇಡ ಸುಗ್ರೀವರಾಜ. ನಿಮ್ಮಿಬ್ಬರ ಮುಖಗಳು ಒಂದೇ ರೀತಿ ಇದ್ದುದರಿಂದ ಬಾಣ ಪ್ರಯೋಗ ಮಾಡಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಅಗ್ರಜ, ಮಾಲೆಯನ್ನು ಸುಗ್ರೀವರಾಜನಿಗೆ ಧರಿಸು. ಆಗಬಹುದು. ಈಗ ಧೈರ್ಯದಿಂದ ಯುದ್ಧ ಮಾಡು ಸುಗ್ರೀವರಾಜ. ಆಂಜನೇಯ, ಈ ಮಾಲೆಯನ್ನು ಧರಿಸಿದ ಮಾತ್ರದಿಂದ ನನಗೆ ನವ ಚೈತನ್ಯ ಉಂಟಾಗಿರುವುದು. ಹಾಗಾದರೆ ಇದು ವಿಜಯಮಾಲೆ ಸರಿ? ಹೌದು ಆಂಜನೇಯ. ಮಾಲೆಯನ್ನು ಯುದ್ಧಕ್ಕೆ. ಮಾಲೆ ಈಗ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಜೊತೆ ಯುದ್ಧ ಮಾಡಿ ಎಂದು ಗೆದ್ದನೆಂದು ಹಿರಿ ಹಿರಿ ಗುತ್ತಿರುವೆಯೋ?
ಈಗ ಬಾರ ನೋಡೋಣ ಯುದ್ಧಕ್ಕೆ ಇದೀಗ ನಾನೇ ನಂದಿದ ಪೆಟ್ಟುಗಳನ್ನು ತಿನ್ನಲಾಗದೆ ಅಂಗಲಾಚಿ ಬೇಡ ಈ ನನ್ನ ಸಹೋದರರು ಪುನಃ ನನ್ನನ್ನು ಯುದ್ಧಕ್ಕೆ ಪ್ರಚೋದಿಸಿರುವನೆಂದರೆ ಈತನಿಗಾರೋ ಬೆಂಬಲಿಗರ ಸಹಾಯವಿರಲೇಬೇಕು. ಇರಲಿ ಮೊದಲು ಇವನನ್ನು ಯಮನಾಲೆ ಕಳಿಸಿ ನಂತರ ಅವರನ್ನು ವಿಚಾರಿಸೋಣ. ಹೇಳಿ ಸುಗ್ರೀವ, ಆ ನಿನ್ನ ಬೆಂಬಲಿಗರಿಗೆ ಈ ಅಮಿತ ಪರಾಕ್ರಮಶಾಲಿ ವಾಲಿಯ ಪರಾಕ್ರಮದ ಅರಿವನ್ನು ಮೂಡಿಸಿರುವೇನೋ? ಎಲ್ಲೋ ವಾಲಿ, ಮೊದಲು ನನ್ನನ್ನು ಜಯಿಸು, ನಂತರ ನನ್ನ ಬೆಂಬಲಿಗರ ವಿಚಾರ. ಯಾವ ಯುದ್ಧವನ್ನು ಮಾಡುವೆ ನೀನೇ ನಿರ್ಧರಿಸೋ. ನಿಲ್ಲು, ಮಲ್ಲ ಯುದ್ಧಕ್ಕೆ ಮೋಸ ಸಹೋದರ ಸುಗ್ರೀವ, ಅಣ್ಣ, ಈ ಮೋಸದ ಯುದ್ಧವನ್ನು ಎಲ್ಲಿಂದ ಕಲಿತೀಯಪ್ಪ? ಯಾರು ಮರೆಯಲ್ಲಿ ನಿಂತು ನನ್ನ ಮೇಲೆ ಬೆನ್ನ ಹಿಂದಿನಿಂದ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿದವರು ಯಾರು? ಅವರು ನಿಜವಾಗಿಯೂ ವೀರರಾಗಿದ್ದರೆ, ನಾನು ಶೂರರಾಗಿದ್ದರೆ ಬನ್ನಿ ನನ್ನ ಮುಂದೆ. ಅಯೋಧ್ಯಾಧಿಪತಿ ದಶರಥ ಪುತ್ರ ಶ್ರೀರಾಮಚಂದ್ರ. ಏನು? ಅಯೋಧ್ಯಾಧಿಪತಿ ದಶರಥ ಪುತ್ರ ಶ್ರೀರಾಮ. ಈ ರೀತಿ ಮರೆಯಲ್ಲಿ ನಿಂತು ನನ್ನ ಮೇಲೆ ಬಾಣ ಪ್ರಯೋಗ ಮಾಡಲು ನಾನು ನಿನಗೆ ಮಾಡಿದ ಅಪರಾಧವಾದ್ರೂ ಏನು? ನೀನು ನಿನ್ನ ತಮ್ಮನ ಪತ್ನಿಯನ್ನು ಅಪಹರಿಸಿದ್ದಕ್ಕಾಗಿ ನಿನ್ನ ಮುಖವನ್ನು ನೋಡಿ ಬಾಣ ಪ್ರಯೋಗ ಮಾಡಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಕಬ್ಬಿಗಳಿಗೆ ವಾವೆ ವರ್ಷಗಳಿಲ್ವೆಂಬ ಅಲ್ಪ ವಿಚಾರವೂ ನಿನಗೆ ತಿಳಿಯದೇ ರಾಮಚಂದ್ರ. ಅದು ಹಾಗಿರಲಿ, ನಿಮಗೂ ಈ ನನ್ನ ಸಹೋದರನ ಸಖ್ಯವಾದದ್ದಾದರೂ ಯಾವ ಕಾರಣಕ್ಕಾಗಿ? ದುರುಳನಾದ ದಶಕಂಠನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಈಗ ಸೀತಾನ್ವೇಷಣೆ ಕಾರ್ಯದಲ್ಲಿ ಸುಗ್ರೀವರಾಜನು ನನಗೆ ಸಹಾಯಕನಾಗುವನು. ಆದ್ದರಿಂದ ಆತನ ಸಖ್ಯ ಬೆಳೆಸಬೇಕಾಯಿತು. ಏನು? ದುರುಳನಾದ ಮಾತೆಯವ್ರನ್ನ ಅಪಹರಿಸಿದ್ದೇನೆ. ಈ ವಿಚಾರವನ್ನು ನನಗೆ ತಿಳಿಸಿದರೆ ಕ್ಷಣಾರ್ಧದಲ್ಲಿ ಅವನನ್ನು ನನ್ನ ಲಾಂಗೋಲದಿಂದ ಇಂಗಟ್ಟು ಮುಂಗಟ್ಟು ಕಟ್ಟಿ ತಂದು ನಿನ್ನ ಪಾದದ ಮೇಲೆ ಕೆಡವುತ್ತಿದ್ದನಲ್ಲ ಪ್ರಭು. ಈ ಕಾರ್ಯವು ಈ ನನ್ನ ಸಹೋದರನ ಸಾಧ್ಯವೇ? ವಾಲಿ, ಈಗಲೂ ಬದುಕಬೇಕೆಂಬ ಆಸೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ರಾಮನಿಗೆ ಒಂದೇ ಮಾತು, ಒಂದೇ ಬಾಣ, ಒಬ್ಬಳೇ ಪತ್ನಿ ಎಂಬ ಈ ವಿಚಾರವು ಎಲ್ಲರಿಗೂ ತಿಳಿಯಬಾರದು. ನನಗೆ ಬದುಕುವ ಇಚ್ಛೆ ಇಲ್ಲ. ನನಗೆ ನನ್ನ ತಪ್ಪಿನ ಅರಿವಾಗಿರುವುದು, ನಾನು ಮಾಡಿರುವ ಸರ್ವ ಅಪರಾಧಗಳಿಗೂ ತಕ್ಕ ಪ್ರಾಯಶ್ಚಿತ್ತವಾಗಿರುವುದು. ಪ್ರಭು, ನನ್ನದೊಂದು ನಿಬಂಧನೆ. ಅದೇನು? ನನ್ನ ಪತ್ನಿಯನ್ನು, ನನ್ನ ಕುಮಾರನಾದ ಅಂಗದನ್ನು ಕಾಪಾಡುವ ಭಾರವೂ ನಿಮ್ಮದಾಗಿರುವುದು. ಚಿಂತಿಸಬೇಡ ವಾಲಿ ರಾಜೇಂದ್ರ, ಅವರ ಯೋಗಕ್ಷೇಮವನ್ನು ಇನ್ನು ಮುಂದೆ ಸುಗ್ರೀವರಾಜನು ನೋಡಿಕೊಳ್ಳುತ್ತಾನೆ. ಸಹೋದರ ಸುಗ್ರೀವ, ನನ್ನ ಕೊರಳಲ್ಲಿರುವ ಇಂದ್ರದ ತಾರವನ್ನು ತೆಗೆದು ಧರಿಸಿಕೋ. ನಾನು ನಿರಾತಂಕವಾಗಿ
ಅಣ್ಣ ಜನಕ ಜನಕ ನನ್ನನ್ನು ತೊರೆದು ಸ್ವರ್ಗವಾಸಿಯಾದೆಯಾ ಜನಕ ಜನಕ ಪ್ರಭು ರಾಮಚಂದ್ರ ನನ್ನ ಜನಕನನ್ನು ಯಾವ ಅಪರಾಧಕ್ಕಾಗಿ ಸಂಹರಿಸಿದೆ ದೇವಾ? ಚಿಂತಿಸಬೇಡ ಅಂಗದ ಕುಮಾರ, ನಿನ್ನ ತಂದೆಯು ಮಾಡಿದ ತಪ್ಪಿಗೆ ತಕ್ಕ ಪ್ರಾಯಶ್ಚಿತ್ತವನ್ನೇ ಪಡೆದನು. ಇನ್ನು ಮುಂದೆ ನಿನ್ನ ಯೋಗಕ್ಷೇಮವನ್ನು ಸುಗ್ರೀವರಾಜನು ನೋಡಿಕೊಳ್ಳುತ್ತಾನೆ. ಲಕ್ಷ್ಮಣ, ಅಗ್ರಜ, ನೀನೀಗಲೇ ಕಿಷ್ಕಿಂದಿಗೆ ತೆರಳಿ ವಾಲಿರಾಜೇಂದ್ರನಿಗೆ ಅಂತ್ಯ ಸಂಸ್ಕಾರಗಳನ್ನು ಮುಗಿಸಿ ನಂತರ ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ಮುಗಿಸಿ ಬೇಗನೆ ಹಿಂದಿರುಗಿ. ಆಗಬಹುದು ಅಗ್ರಜ.